ಒಂದು ವಿಶೇಷವಾದ ಎಳೆಯೊಂದಿಗೆ ಬರ್ತಾ ಇರುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ. ಈ ಚಿತ್ರದಲ್ಲಿ ತುಂಬಾನೇ ವಿಶೇಷತೆಗಳಿದೆ. ಅದನ್ನೆಲ್ಲ ಏನು ಅಂತ ಡೈರೆಕ್ಟರ್ ಹಾಗೆ ಪ್ರೊಡ್ಯೂಸರ್ ಮತ್ತೆ ಚಿತ್ರತಂಡದವರು ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇವತ್ತು ಈ ಸಿನಿಮಾದ ಹಾಡು ಬಿಡುಗಡೆ. ಈ ಸಿನಿಮಾದಲ್ಲಿ 2 ಸಾಂಗ್ಸ್, ಈಗ ಸದ್ಯಕ್ಕೆ 1 ಸಾಂಗ್ ಲಾಂಚ್ ಆಗಿದೆ, ಇನ್ನೊಂದು ಸಾಂಗ್ ಇವತ್ತು ಲಾಂಚ್ ಆಗ್ತಾ ಇದೆ. ಟೈಟಲ್ ಟ್ರ್ಯಾಕ್ ನ ನೀವು ಇವಾಗ ಕೇಳಬಹುದು. ಈ ಚಿತ್ರದ ಹಾಡು ಬಿಡುಗಡೆ ಸಮಾರಂಭಕ್ಕೆ ಬಂದಿರುವಂತಹ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಮಾಧ್ಯಮದ ಮಿತ್ರರಿಗೆ ಹಾಗೆ ಚಿತ್ರತಂಡದವರಿಗೆ, ಚಿತ್ರತಂಡದ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ, ಹಾಗೆ ನಮ್ಮ ಅತಿಥಿಗಳಾಗಿ ಬಂದಿರುವಂತಹ ಖದರ್ ಕುಮಾರ್ ಡೈರೆಕ್ಟರ್, ವೀರಂ ಚಿತ್ರದ ಡೈರೆಕ್ಟರ್ ಅವ್ರಿಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಸಂತೋಷದಿಂದ ಒಂದು ಕನ್ನಡ ಚಿತ್ರ ಜಗತ್ತಿಗೆ ಇವತ್ತು ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. ಈ ಬಿಡುಗಡೆಯಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ಅತ್ಯಂತ ಯಶಸ್ವಿ ಚಿತ್ರವಾಗಿ ಇದು ಇಡೀ ನಾಡಿನಾದ್ಯಂತ ಪ್ರದರ್ಶನವನ್ನು ಕಂಡು ದಿನೋತ್ಸವವನ್ನು ಆಚರಿಸಲಿ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಶುಭವನ್ನು ಕೋರ್ತೇನೆ. ಎಲ್ಲರಿಗೂ ಶುಭ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸಾಂಗ್ ನೋಡಿದ್ದೀರಾ, ಚೆನ್ನಾಗಿ ಅನಿಸಿದೆ ನಾನು ಅಂದ್ಕೊಳ್ತಾ ಇದ್ದೀನಿ. ಸಾಂಗ್ ತುಂಬ ಚೆನ್ನಾಗಿದೆ. ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಈ ಸಾಂಗನ್ನು ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ, ಹರಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೀದಾ ನಿಂತರೂ ಲೋಕ ಯಾಕೋ ಉಲ್ಟಾ ಕಾಣ್ತಿದೆ. ಈ ಸಿನಿಮಾದ ಮೊದಲನೇ ಹಾಡು ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ. ನನ್ನ ಜೊತೆ ವರ್ಕ್ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಲಿರಿಕ್ ರೈಟರ್ಸ್ ತುಂಬ ಒಳ್ಳೆ ಲಿರಿಕ್ ಬರ್ಕೊಟ್ಟಿದ್ದಾರೆ. ಡೈರೆಕ್ಟ್ರು ಅವಕಾಶ ಕೊಟ್ಟಿರೋದು ಥ್ಯಾಂಕ್ ಯು. ಹಾಡು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರಲ್ಲಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ಸ್. ಮತ್ತೆ ಹಾಡು ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಡೀ ಟೀಮ್ ಎಲ್ಲರೂ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ನಮ್ಮ ಕೆಲಸ ಮುಗಿದಿದೆ. ಇವಾಗೆಲ್ಲ ನಿಮ್ಮ ಜವಾಬ್ದಾರಿ. ನಮ್ಮ ಎಷ್ಟೋ ಹೊಸ ಹುಡುಗರುಗಳಿಗೆ ಪ್ರೋತ್ಸಾಹ ತಟ್ಟಿ ಬೆಂತಟ್ಟಿದ್ದೀರಾ. ಅದೇ ತರ ನಮ್ಮ ಇಡೀ ತ್ರಿಕಾರಂ ತಂಡಕ್ಕೂ ಬೆಂತಟ್ಟಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ನಮ್ಗೆ ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೆ, ದಿಲೀಪ್ ಸರ್ಗೆ ಹಾಗೂ ಗಣೇಶ್ ಮೂರ್ತಿ ಸರ್ಗೆ ಹಾಗೂ ನಮ್ಮ ನಲ್ಮೆ ಗೆಳೆಯ ಹರ್ಷ ಅವ್ರಿಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೇಶವ್ ಅಂತ ನನ್ನ ಹೆಸರು, ಚೇತನ್ ಅಂತೇಳಿ. ಆಕ್ಚುಲಿ ಇಬ್ರು ಸಾಂಗ್ ಬರೋದಿರೋದು ಇದನ್ನ. ಆಕ್ಚುಲಿ ಫ್ಯೂಚರ್ ಅಲ್ಲಿ ಇಬ್ರು ಡೈರೆಕ್ಟರ್ಸ್ ಇಬ್ರು ಅಂದ್ರೆ ಜೋಡಿ ನಿರ್ದೇಶಕರು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದೀವಿ. ಸಿನಿಮಾ ನೋಡಿಲ್ಲ, ಬಟ್ ಸಾಂಗ್ ಆಕ್ಚುಲ್ ಆಗಿ ಅಂದ್ರೆ ಒಂದು ಟ್ರೈ ಮಾಡಿ ಅಂತ ಕೊಟ್ಟಿದ್ದು ಹರ್ಷ ಅವರು. ಸೊ ಥ್ಯಾಂಕ್ ಯು ಹರ್ಷ. ಟ್ರೈ ಮಾಡಿದೀವಿ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪವರ್ಫುಲ್ ಇದೆ. ಹೊಸ ನಿರ್ದೇಶಕರು, ಅವ್ರಿಗೂ ಒಳ್ಳೇದಾಗ್ಲಿ. ಆಮೇಲೆ ಮೇಯ್ನ್ ಆಗಿ ಬಂಡವಾಳ ಹಾಕಿದಂತ ನಿರ್ಮಾಪಕರು, ಹೊಸ ನಿರ್ಮಾಪಕರು, ಹೊಸದುರ್ಗ ಕಡೆಯವರು, ಅವ್ರಿಗೂ ಒಳ್ಳೇದಾಗಬೇಕು. ಯಾಕಂದ್ರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು, ಹೊಸ ಹೊಸ ನಿರ್ಮಾಪಕರು. ಅವ್ರು ಚೆನ್ನಾಗಿ ಆಗ್ಬೇಕು. ಯಾಕಂದ್ರೆ ಅವರ ಒಂದು ಕಥೆಯನ್ನ ನಂಬಿ ಬಂಡವಾಳ ಹಾಕಿರ್ತಾರೆ. ಯಾಕಂದ್ರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ. ಹರ್ಷ ಅವರ ಮುಂಚೆ ಹೇಳ್ಬೇಕಂದ್ರೆ ಅವರು ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಂತದ್ದವರು ಮುಂಚೆ. ಈಗ ತೆರೆ ಮೇಲೆ ಆನ್ ಸ್ಕ್ರೀನ್ ಅಲ್ಲಿ ಹೀರೋ ಆಗಿ ಕಾಣ್ತಾ ಇದ್ರು. ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಇನ್ಫ್ಯಾಕ್ಟ್ ಸಾಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಆಮೇಲೆ ಲಿರಿಕ್ಸು ಅವರಿಬ್ರು ಯೂತ್ಸ್ ಬರ್ದಿರೋದು ತುಂಬಾ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ 2 ಶೇಡ್ ಬರುತ್ತೆ, ಬಟ್ ಹೇಳೋ ಹಾಗಿಲ್ಲ. ಒಂದು ಪಾತ್ರ ಕಂಡುಹಿಡಿಬಹುದು, ಇನ್ನೊಂದು ಪಾತ್ರ ಕಂಡುಹಿಡಿಯೋಕೆ ಕಷ್ಟ ನಂದು. ಯಾಕಂದ್ರೆ ಆ ರೀತಿ ಗೆಟಪ್ ಇದೆ. ಯಾಕಂದ್ರೆ ಡೈರೆಕ್ಟರ್ನು ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಎಲ್ಲಿಂದಾನೆ ಕೈ ಹಿಂಗ್ ಅಂತ ಇದ್ದಾರೆ, ಹೇಳ್ಬಿಡಿ ಅಂತ ಹೇಳೋದಿಲ್ಲ ಸರ್. ಆದರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ. ಒಳ್ಳೆ ಪೇಮೆಂಟ್ ಕೊಟ್ರಿ, ಚೆನ್ನಾಗಿದೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ಸ್ ಅವರು ಅಷ್ಟೇನೆ ನೀಟಾಗೆ ಈ ಸಾಂಗ್ ನೋಡಿದ್ರೇನೆ ಗೊತ್ತಾಗುತ್ತೆ. ಅಚ್ಚುಕಟ್ಟಾಗೆ ಒಂದು ಫ್ರೇಮಿಂಗ್ ಅಲ್ಲಿ ಆ ಬ್ಯೂಟಿ, ಒಂದು ಲೆನ್ಸ್ ಅಂದ್ರೆ ನಮ್ಮ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ. ಆ ಟೆಲಿ ಲೆನ್ಸ್ ಹಾಕದ್ದು ಮಾಡೋದೇ ಒಂದು ಬ್ಯೂಟಿ ಇರುತ್ತೆ. ತುಂಬಾ ಚೆನ್ನಾಗಿದೆ. ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.
ನನ್ನ ಪಾತ್ರ ಕಂಡಿಡಿ ನೋಡೋಣ. ಈ ಅವಕಾಶ ಕೊಟ್ಟಂತ ನನಗೆ ಯಾಸಿನ್ ಸಾರು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಜೈ ಹಿಂದ್. ಒಂದು ಸಾಂಗ್, ಇಂಟ್ರಡಕ್ಷನ್ ಸಾಂಗ್ ಮಾತ್ರ ಚೆನ್ನಾಗಿತ್ತು ಸರ್. ಸಾಂಗ್ ಚೆನ್ನಾಗಿರೋದ್ರಿಂದ ನಮಗೆ ಏನು ಅಂತ ಕಷ್ಟ ಅಂತ ಅನ್ಸಿಲ್ಲ. ಇನ್ನು ನಮ್ಮ ಕ್ಯಾಮ್ರಾಮನ್ ಎಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅದರಿಂದ ಈಸಿಯಾಗಿ ಚೆನ್ನಾಗಾಯ್ತು ಸರ್. ಲ್ಯಾಂಡ್ ಮಾಡಿದ್ದೀನಿ, ಕೃಷ್ಣ ಪ್ರಣಯಸಕ್ಕಿ, ಅರ್ಜುನ್ ಗೌಡ, ಜೆಂಟ್ಲ್ಮ್ಯಾನ್, ಗಣೇಶ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೂವಿ ನಾನೇ ಮಾಡಿದ್ದೀನಿ ಸರ್. ಇವ್ರದ್ದು ಸಿನಿಮಾ ಮಾಡಿದ್ದೀನಿ ಸರ್, 3 ಸಿನಿಮಾ ಮಾಡಿದ್ದೀನಿ ಅವ್ರದ್ದು ಕಂಟಿನ್ಯೂ. ಥ್ಯಾಂಕ್ ಯು ಸರ್. ಆದರೂ ಗಣೇಶ್ ಮೂರ್ತಿ ಸರ್ ನಾವು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಚಿತ್ರದ ನಿರ್ಮಾಣ ಹಂತದಲ್ಲಿ ಏನೇನ್ ಚಾಲೆಂಜಸ್ ನ ನೀವು ಫೇಸ್ ಮಾಡಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸು, ಅದನ್ನೆಲ್ಲ ಎಲ್ಲರನ್ನ ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೀವೀಗ 2 ಸಾಂಗ್ ಅನ್ನ ನೋಡಿದ್ರಿ, ಏನ್ ಅನ್ನಿಸ್ತು ಅಂತ ಒಂದ್ಸತಿ ನಿಮ್ಮ ಅಭಿಪ್ರಾಯ ನಮ್ಗೆ ಒಂದು ಸ್ವಲ್ಪ ತಿಳಿಸ್ರಿ. ಏನ್ ಅನ್ನಿಸ್ತು ಸಾಂಗ್ ನೋಡಿ ನಿಮ್ಗೆ? ಮುಂದೆ ಮಾತ್ರ ಇನ್ನೇಳಿದ ವಾಯ್ಸ್ ಬರ್ತಾ ಇಲ್ಲ. ತುಂಬಾ ಕಷ್ಟಪಟ್ಟು, ಇಷ್ಟಪಟ್ಟು, ಹಂಗೆ ಈ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದ್ದಾರೆ. ಆದ್ರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ. ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲಾ ಟೆಕ್ನಿಷಿಯನ್, ನನ್ನ ದಿಲೀಪ್ ಕುಮಾರ್ ಇರ್ಬೋದು, ನಮ್ಮ ಡೈರೆಕ್ಟ್ರು, ನಮ್ಮ ಹೀರೋ ಆಗಿ ಕೆಲಸ ಮಾಡಿಲ್ಲ. ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನ್ ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನ ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಈಗ ಬಂದಿರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಮಗೆ ಶುಭ ಹಾರೈಸಲು ಬಂದಿರತಕ್ಕಂಥ ಅವ್ರ ಕೆಲವ್ರ ಹೆಸರು ಗೊತ್ತಿಲ್ಲ, ದಯಮಾಡಿ ಬೇಜಾರಾಗಬೇಡಿ. ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚಿತ್ರವನ್ನ ನೋಡಿ ಪ್ರೋತ್ಸಾಹ ಮಾಡಿ, ಹಾಗೆ ಸಾಂಗ್ ಅನ್ನ ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ, ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ, ನಮ್ಮ ಚಿತ್ರತಂಡಕ್ಕೆ ಶುಭ ಕೋರ್ಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾರೆ. ನಾನು 2 ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿತ್ರದ ನಿರ್ದೇಶಕರಾದ ದಿಲೀಪ್ ಕುಮಾರ್ JR ಅವ್ರನ್ನ ಕೇಳ್ಕೊಳ್ತೀನಿ, ವೇದಿಕೆ ಮೇಲೆ ಬರಬೇಕು. ಫಸ್ಟ್ ಟೈಮ್ ಸ್ಟೇಜ್ ಹತ್ತಾ ಇರೋದು, ಮಾತಾಡ್ತಾ ಇರೋದು. ಮುಂಚೆ ತುಂಬಾ ಕಡೆ ಕೆಲಸ ಮಾಡ್ತಾ ಇದೆ, ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಸಿನಿಮಾ ತಗೊಂಡಾಗ ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ. ತುಂಬಾ ಅದ್ಭುತವಾದ ಸಿನಿಮಾ ಮಾಡಿದೀವಿ, ತುಂಬಾನೇ ಚೆನ್ನಾಗಿದೆ. ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳ್ಬಲ್ಲೆ. ಇನ್ನು ಮುಂದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ ನನಗೆ. ಸರ್, ಇದು ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದಲ್ಲ, ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು 6-7 ತಿಂಗಳು ಬರೀ ಸ್ಟೋರಿಗೆನೆ ತಲೆ ಕೆಡಿಸ್ಕೊಂಡು ಸ್ಟೋರಿ ಮಾಡಿ, ನಾನು ನಮ್ಮ ಪ್ರೊಡ್ಯೂಸರ್ ದಿನ ಹೇಳೋರು ಈ ಥರ ಮಾಡು ಅಂತ. ಆಮೇಲೆ ಇಲ್ಲ, ನಾನು ನಾರ್ಮಲ್ ಕಥೆ ಮಾಡಿದ್ರೆ ಒಂದು ಸ್ವಲ್ಪ ರೀಚ್ ಆಗೋದು ಕಷ್ಟ ಆಗೋದು ಅಂತ ಒಂದು ವಿಭಿನ್ನವಾದ ಶೈಲಿಲೇ ಸಿನಿಮಾನ ತಗೊಂಬಂದಿದ್ದೀನಿ. ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಐ ಥಿಂಕ್ ಇದುವರೆಗೂ ಯಾರು ಮಾಡಿಲ್ಲ ಈ ಥರ ಕತೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಮಾಡಿಲ್ಲ, ಒಂದು ಡಿಫ್ರೆಂಟ್ ಸ್ಟೋರಿ ಸರ್. ಹಾ ಸರ್, ಒಂದು ಹೋರಾಟ ಸರ್, ಒಂದು ದೈವ ಮತ್ತೆ ಇನ್ನೊಂದೇನೋ ಹೇಳ್ತಾರ ಸರ್, ಓಕೆ, ಅದ್ರ ನಡುವೆ ನಡೆಯೋ ಅಂತ ಒಂದು ಹೋರಾಟ ಸರ್. ಸರ್, ಪೂರ್ತಿ ಓವರ್ ಆಲ್ ಸಿನಿಮಾ ಹೊಸದುರ್ಗನೇ ಸರ್. ಹೊಸದುರ್ಗ ನನ್ನ ಸ್ವಂತ ಊರು. ನನಗೆ 100 ಬಿಟ್ಟು ಬರೋಕ್ಕಷ್ಟು ಮನಸ್ಸಾಗಿಲ್ಲ ಫಸ್ಟ್ ಸಿನಿಮಾ. ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ ಸರ್. ಫುಲ್ಲು ಸೆಟ್ ಆಗಿಬಿಟ್ಟು ಒಂದು ಒಳ್ಳೆ ಲೊಕೇಶನಲ್ಲೆಲ್ಲ ಶೂಟ್ ಮಾಡಿದ್ದೀನಿ ಸರ್. ಪೂರ್ತಿ ನಮ್ಮೂರೇ ಸರ್. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್. ಹಾರರ್ ಇಲ್ಲ ಸರ್. ಅದು ರೀಸನ್ ಇಲ್ಲ ಸರ್. ಅವ್ರು ಹತ್ತಿರ ನಡ್ಕೋತಾ ಇರ್ತಾರೆ ಯಾವಾಗಲೂ ರಾಕ್ಷಸಿ ತರ. ಸಿನಿಮಾದಲ್ಲೇ ಅಲ್ಲ, ಎದುರುಗಡೆನೂ ಅದೇ ತರ ನಡ್ಕೋತಾ ಇರ್ತಾರೆ. ಅದಕ್ಕೋಸ್ಕರ
ನಮ್ಮ ಗೆಳೆಯಂದ್ರು ಬರ್ತಿದ್ದಾರೆ. ಬಟ್ ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಇಲ್ಲ ಸುಮ್ಮನೆ ಹೇಳಿದೆ ತಮಾಷೆಗೆ. ಅಲ್ಲ, ಹೀರೋಯಿನ್ ಬಂದಿಲ್ಲ ಅಂತ ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ? ಬಂದ್ರು, ಬಂದೇ ಬನ್ನಿ, ಬನ್ನಿ. ಹಂಗೆ ಬನ್ನಿ. ಸಮಾಜದಲ್ಲಿ ಸರ್ ಒಂದು ಊರು, ಆ ಊರಿಗೆ ಕಾಪಾಡ್ಕೊಳ್ಳೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಮಾಡೋದು ಸರ್. ಹರ್ಷವರ್ಧನ್ ನಾಯಕರಾಗಿ ಮೆಚ್ಚಿದ್ದಾರೆ, ನಿಶ್ಚಿತ ಶೆಟ್ಟಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ನಾಗೇಂದ್ರ ಅರಸು ಸರ್, ಆಮೇಲೆ ಪಾವಗಡ ಮಂಜು ಸರ್ ಇದ್ದಾರೆ, ಬಾಲ್ವಾಡಿ ಸರ್ ಮಾಡಿದ್ದಾರೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಆಗಿ ಮಾಡಿದ್ದಾರೆ, ಇನ್ನು ತುಂಬಾ ಕಲಾವಿದರು ಮಾಡಿದ್ದಾರೆ ಸರ್. ಹೌದು ಸರ್, ಅಲ್ಲಿ ನಮ್ಮ ಗುರುಗಳಿದ್ದಾರೆ, ಅವ್ರನ್ನ ನೋಡ್ತಾ ಇದ್ದಾಗ ಅವ್ರ ಥರ ಅವ್ರಿಗೊಂದು ಪುನರ್ಜನ್ಮ ಆಗಿರೋ ಅಂಥದ್ದು ಅವ್ರು ನೋಡಿ ಅವರು ಬೇರೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಬೇರೆ ಥರನೇ ತಗೊಂಡೋದೆ. ಆದರೆ ಗುರುಗಳದ್ದೇನು ಸ್ಟೋರಿ ಅಲ್ಲ, ಇನ್ಸ್ಪಿರೇಷನ್ ಅವರಷ್ಟೇ. ಇಲ್ಲಿ ನಾನು ಡ್ಯುವೆಲ್ ಶೇಡ್ ಪ್ಲೇ ಮಾಡಿದ್ದೀನಿ ತ್ರಿಕಾರಂ ಅಲ್ಲಿ. ಒಂದು ಪೌರ್ಣಮಿ ಕ್ಯಾರೆಕ್ಟರ್, ಇನ್ನೊಂದು ಕ್ಯಾರೆಕ್ಟರ್ ನೇಮು ಇನ್ನೂ ನನ್ಗೆ ಗೊತ್ತಿಲ್ಲ. ಸರ್ ಅಂಜಲಿ ಅಂತ ಇಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಪೌರ್ಣಮಿ ಮಾತ್ರ ನನಗೆ ಗೊತ್ತಿದೆ. ಸೆಕೆಂಡ್ ಹಾಫ್ ಅಲ್ಲಿ ನಮ್ ಡೈರೆಕ್ಟರ್ ಅಮಾವಾಸ್ಯೆ ಆಗಲ್ಲ ಸರ್, ರಾಕ್ಷಸಿ ಒಂಥರ ಅವ್ರು ಹೇಳಿದಾರಲ್ಲ, ರಾಕ್ಷಸಿನೋ ದೇವತಿನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ ಆತರ. ಸೊ ಒಂಥರ ಜಂಬದ್ ಕ್ಯಾರೆಕ್ಟರ್, ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಒಂಥರ ಜಂಬದ್ ಕ್ಯಾರೆಕ್ಟರ್ ಬರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಮುದ್ದೆ ಕ್ಯಾರೆಕ್ಟರ್ ತರ ಬರುತ್ತೆ. ಸೊ 2 ಹಾಫ್ ಅಲ್ಲೂ ಟ್ರಾವೆಲ್ ಆಗ್ತೀನಿ. ಸೊ ನಂಗೆ ತುಂಬಾ ಡಿಫ್ರೆಂಟ್ ಆಗಿ ಅನಿಸ್ತು ಸರ್. ಯಾವಾಗ್ಲೂ ಸ್ವಲ್ಪ ಅಂದ್ರೆ ನಾನು ಎಲ್ಲಾ ಕ್ಯಾರೆಕ್ಟರ್ ಡಿವೋಷನಲ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬಾ ಹೊಸದು ಅಂತ ಅನಿಸ್ತು. ಅಂಡ್ ಕ್ಯಾಸ್ಟಿಂಗ್ ಕ್ರೂ ಎಲ್ಲಾನು ಅಷ್ಟೇ ಹೊಸದು ಅಂತ ಅನಿಸ್ತು. ಶೂಟಿಂಗ್ ಸೆಟ್ ಅಲ್ಲಂತೂ ತುಂಬಾ ಫನ್ ಮಾಡಿದೀವಿ, ಹಾಗೆ ತುಂಬಾ ಸ್ಟ್ರಗಲ್ ಮಾಡಿದೀವಿ. ನಾನು ಹೀರೋ ಸರ್ ಎಲ್ಲ ಫುಲ್ ಸುಟ್ಕೊಂಡ್ಬಿಟ್ಟಿದ್ವಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ. ಸೊ ಇಲ್ಲೆಲ್ಲ ಬರ್ನ್ ಮಾಡಿ ಸ್ಕಿನ್ ಎಲ್ಲ ಬರ್ನ್ ಮಾಡ್ಕೊಂಡು ಶೂಟ್ ಮಾಡಿದೀವಿ. ಬಟ್ ಏನು ಓವರ್ ಆಲ್ ಪ್ರಾಜೆಕ್ಟ್ ಅಟ್ ದ ಫೈನಲ್ ನಿಮ್ಗೆ ಇಷ್ಟ ಆಗ್ಬೇಕು, ಆಡಿಯನ್ಸ್ಗೆ ಇಷ್ಟ ಆಗ್ಬೇಕು, ಟ್ರೈಲರು ಎಲ್ಲಾನು ನಮ್ಮ 100% ಎಫರ್ಟ್ ನಾವು ಹಾಕಿದೀವಿ. ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ನಮ್ಮದೇನೇ ಮಿಸ್ಟೇಕ್ಸ್ ಇದ್ರು ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ, ಟೆಕ್ನಿಕಲ್ ಆಗಿರ್ಬೋದು, ಆಕ್ಟಿಂಗ್ ವೈಸ್ ಅಲ್ಲಿ ಆಗಿರ್ಬೋದು, ಯಾವುದೇ ಇದ್ರಲ್ಲಾದ್ರೂ ತಪ್ಪಾಗಿದ್ರೆ ಇದು ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ತರ ಸಪೋರ್ಟ್ ಮಾಡೋದ್ರಿಂದ ಹೊಸ ಪ್ರೊಡಕ್ಷನ್ಗಳು ಬರ್ತಾರೆ, ಈ ತರ ಪ್ರೊಡ್ಯೂಸರ್ಸ್ಗಳು ಬರ್ತಾರೆ, ಕನ್ನಡ ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ಸ್ಗಳು ಬರ್ತಾ ಇರುತ್ತೆ. ಅಂಡ್ ಮೇನ್ ಆಗಿ ನಮ್ಮ ಇಂಡಸ್ಟ್ರಿಲಿ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರಬೇಕು. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು. ಅದು ನಾವು ಏನೋ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ, ನಾನು ಹೀರೋ ಸರ್ ಶೂಟ್ ಮಾಡ್ಬೇಕಾದ್ರೆ, ಅಂಡ್ ಈವನ್ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರ್ಬೇಕಾದ್ರೆ, ಏನು ಫೈಟ್ ಸ್ಟನ್ ಸೀನ್ಸ್ ಎಲ್ಲ ಮಾಡ್ಬೇಕಾದ್ರೆ ರಿಯಲ್ ಫೈರ್ ಬಂದ್ಬಿಟ್ಟು ನಮ್ಗೆಲ್ಲರಿಗೂ ತಾಗಿ ಫುಲ್ ಸುಟ್ಟು ಹೋಗ್ಬಿಡ್ತು. ಅಂಡ್ ಮೋರವರ್ ಅಲ್ಲೆಲ್ಲ ಏನು ಹೊಸದುರ್ಗ ಅಂದ್ರೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿನೇ ಇದ್ದಿದ್ದರಿಂದ ತೆಂಗಿನಗೆರೆ ಎಲ್ಲ ಹಾಕಿದ್ರು. ಸೊ ಅದು ಮೈ ಮೇಲೆ ಬಿದ್ದು ಸುಟ್ಟು ಹೋಗ್ಬಿಡ್ತು ನಮ್ಗೆಲ್ಲರಿಗೂ. ಪ್ರಿಕಾಷನ್ ಇತ್ತು ಸರ್, ಆದ್ರೂ ನಾವೇನ್ ಮಾಡಿದ್ವಿ, ಡಿಸ್ಟೆನ್ಸ್ ನಾವು ನೋಡ್ಕೊಂಡೇ ಹಾಕಿದ್ವಿ. ಬಟ್ ಗಾಳಿ ಜಾಸ್ತಿ ಇದ್ದಿದ್ರಿಂದ ಗಾಳಿಯಿಂದ ಬಂದು ಮೈ ಮೇಲೆಲ್ಲ ಇದು ತೆಂಗಿನಗರಿದು ಕಿಡಿಗಳೆಲ್ಲ ಹತ್ಕೊಂಡು. ಅಂಡ್ ಈವನ್ ನಾವು ಯೂಸ್ ಮಾಡಿದಂಥದ್ದು ಕಾಟನ್ ಕ್ಲಾತ್ ಅಂಡ್ ಸ್ವಲ್ಪ ಪಾಲಿ ಕಾಟನ್ಸ್ ಇತ್ತು, ಅದರಿಂದ ನಮ್ಮ ಕ್ಲಾತ್ಗೆಲ್ಲ ಇದಾಯ್ತು. ಅಂಡ್ ನನ್ಗಿಂತನೂ ಜಾಸ್ತಿ ಆಕ್ಚುಲಿ ಹೀರೋ ಸರ್ಗಾಯ್ತು, ಬೆನ್ನು ಇದು ಎಲ್ಲಾನು ಹೀರೋ ಸರ್ಗಾಯ್ತು. ಪ್ರಿಕಾಷನ್ ಇತ್ತು ಪಾಪ, ಎಲ್ರು ಸೆಟ್ಟವ್ರಲ್ಲ, ಎಲ್ರು ಅಲ್ಲೇ ಇದ್ರು, ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ರು ಅಲ್ಲೇ ಇದ್ರು. ಆದ್ರೂ ಸ್ವಲ್ಪ ಇಶ್ಯೂಸ್ ಎಲ್ಲ ಆಯ್ತು. ಇಲ್ಲ ಸರ್, ಇದು ಡಿವೋಷನಲ್ ಸರ್, ಡೆವಿಲ್ ಅಲ್ಲ. ಕೇಳಿ ಸರ್, ನೀವೇನ್ ಕೇಳ್ಬೇಕು ಕೇಳಿ ಸರ್. ಈಗ ಬಂದಿದ್ದೀನಲ್ಲ ಸರ್, ಕೇಳಿ. ಥ್ಯಾಂಕ್ ಯು. ನನ್ನ ಕರ್ತವ್ಯ ಸರ್, ಯಾಕಂದ್ರೆ ನೀವೆಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರ್ತಾರೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಕನೀಸಮ್ ಅವ್ರನ್ನ ನೆನ್ಸ್ಕೊಂಡು ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ, ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಇದೇ ಫಸ್ಟ್ ಸಿನಿಮಾ. ಖಂಡಿತ ಇಲ್ಲ ಸರ್, ಈ ಸಿನಿಮಾಗೆ ಆಕ್ಚುಲಿ ಕೋ ಡೈರೆಕ್ಟರ್ ವರ್ಕ್ಗೆ ಹೋಗಿದ್ದು. ಡೈರೆಕ್ಟರ್ಗೆ ಇಷ್ಟ ಆಗಿ, ಇಲ್ಲ ಈ ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ಮಾಡಿ ಅಂತಂದ್ರು. ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬಾ ಇತ್ತು, ಆಮೇಲೆ ಡ್ಯಾನ್ಸ್ ಎಲ್ಲ ಏನು ಪ್ರಾಕ್ಟೀಸ್ ಇರಲಿಲ್ಲ, ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ವಿ ಸರ್.
ಅಂದ್ರೆ ತುಂಬಾ ಎಲ್ಲ ಸೀಕ್ವೆನ್ಸ್ ಭಯ ಆಗೋ ಥರನೇ ಇತ್ತು ಸರ್ ನನಗೆ. ಯಾಕಂದ್ರೆ ಫಸ್ಟ್ ಟೈಮ್ ಜನ ಕ್ಯಾಮ್ರಾ ಅಂದ್ರೆ ಬ್ಯಾಕ್ ಎಂಡ್ ಟೀಮಲ್ಲಿ ನಾವು ಕಿರ್ಚಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ, ಅದೇನು ಗೊತ್ತಾಯ್ತಾ ಇರಲಿಲ್ಲ. ಹೀರೋ ಅಂತಂದಾಗ ಒಂದಷ್ಟು ಗ್ಲಾಮರ್ ಅದು ಇದು ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದಾಗೆಲ್ಲ ಕಷ್ಟ ಆಯ್ತು ಸರ್. ಹೌದು ಸರ್. ಪಾತ್ರ ಅಂದ್ರೆ ಒಂದು ಫಸ್ಟ್ ಹಾಫ್ ಒಂದು ಲೋಕಲ್ ಬರೋಡಿ ಕ್ಯಾರೆಕ್ಟರ್ ಇರುತ್ತೆ ಸರ್. ಸೆಕೆಂಡ್ ಹಾಫ್ ಒಂಥರ ಮೈಥಾಲಜಿ ತರ ಒಂದು ಊರ್ನ ಕ್ಯಾರೆಕ್ಟರ್ ಇರುತ್ತೆ. ಅಂದ್ರೆ ಕತೆನ ಹೇಳಂಗಿಲ್ಲ, ಕತೆ ಒಂದೇ ಪಿನ್ ಅಷ್ಟೇ ಇರೋದು, ಅದನ್ನ ಹೇಳಿದ್ರೆ ಕತೆನೇ ಗೊತ್ತಾಗೋಗ್ಬಿಡುತ್ತೆ ಸಿನಿಮಾ. ಥ್ಯಾಂಕ್ ಯು ಹರ್ಷವರ್ಧನ್ ಅವರೇ, ಒಳ್ಳೇದಾಗ್ಲಿ, ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಸಿನಿಮಾಗೆ. ಆಮೇಲೆ ಯಾರಿಗಾನ ಥ್ಯಾಂಕ್ ಯು ಹೇಳೋದು ಮರೆತಿದ್ರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಡೈರೆಕ್ಟರ್ಗೆ, ನಮ್ಮ ಪ್ರೊಡ್ಯೂಸರ್, ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ ಇಲ್ಲಿ ಉಲ್ಟಾ ಕಾಣೋದು ನನಗೆ ಇವಾಗೆಲ್ಲ ಸೀದಾ ಕಾಣಿಸ್ತಾ ಇದೆ, ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ. ಹೊಸ ಒಂದು ಪ್ರಯೋಗಗಳನ್ನು ಮಾಡಿ ಹೊಸ ಕಲಾವಿದರು, ಹೊಸ ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಒಟ್ಟಿಗೆ ಒಂದು ಟೀಮ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಅಂಥೇಳಿ ಎಲ್ರಿಗೂ ಗೊತ್ತಾಗುತ್ತೆ. ನಿಮ್ಮ ಶ್ರಮಕ್ಕೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾನೆ. ಖಂಡಿತ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಈ ಚಿತ್ರ ಖಂಡಿತ ಗೆಲ್ಲುತ್ತೆ ಅಂತೇಳಿ ನಾನು ಶುಭ ಕೊಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖದರ್ ಕುಮಾರ್ ಸರ್. ಎಲ್ರಿಗೂ ನಮಸ್ಕಾರ. ಒಂದೂವರೆ ವರ್ಷದಿಂದ ನಾನು ನಿಮ್ಮನ್ನೆಲ್ಲ ನೋಡಿರಲಿಲ್ಲ, ಮೀಡಿಯಾದವರೆಲ್ಲ ಇವತ್ತು ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಸಿನಿಮಾ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಎಲ್ಲರೂ ಈ ಸಿನಿಮಾದಲ್ಲಿದ್ದಾರೆ. ಲಿರಿಕ್ಲಿಸ್ಟ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಲ್ಲದಕ್ಕೂ ಮೇಯ್ನು ಹರ್ಷ ನನ್ನ ಜೊತೆ ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಾನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಅವನು ಯಾವುದೇ ಒಂದು ಸೀನನ್ನು ಹೇಳ್ಬೇಕಾದ್ರೆ ಅವ್ನು ಆ್ಯಕ್ಟ್ ಮಾಡಿ ತೋರಿಸೋನು ನನಗೆ. ಅಣ್ಣ ಹಿಂಗೆ ಮಾಡ್ತೀನಿ, ನಾನೇನಾರು ಹೇಳೋದು ಹರ್ಷ ಇದನ್ನು ಮಾಡೋ ಅಂದರೆ ಅವ್ನು ಮಾಡೋನು, ನಾನು ಆ್ಯಕ್ಟ್ ಮಾಡೋನು. ನಾನು ತುಂಬ ಸಲ ಹೇಳಿದೆ, ಹರ್ಷ ನೀನು ಆ್ಯಕ್ಟರ್ ಆಗ್ಬಿಡೋ, ಸುಮ್ಮನೆ ನೀನು ಹೀರೋ ಡೈರೆಕ್ಷನ್ ಬೇಡ, ನೀವು ಆ್ಯಕ್ಟರ್ ಆಗ್ಬಿಡೋ, ಚೆನ್ನಾಗಿ ಕಾಣಿಸ್ತೀಯ, ಆಮೇಲೆ ಒಳ್ಳೆ ಆ್ಯಕ್ಟ್ ಇದೆ, ನಿನ್ನ ಒಳಗಡೆ ಕಲೆ ಇದೆ, ಮಾಡು ಅಂತ ಹೇಳ್ತಾ ಇದ್ದೆ. ಅದು ಇವತ್ತು ನಿಜ ಆಗಿದೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವನಲ್ಲಿ ಒಳ್ಳೆ ಕಲೆ ಇದೆ. ಅವ್ನು ಯಾವುದೋ ಒಂದು ಹುಡುಗಿ ಪಾತ್ರನೂ ಸಹ ಅವ್ನು ಮಾಡಿ ತೋರಿಸೋನು ನನಗೆ, ಅಣ್ಣ ಹುಡುಗಿ ಹಿಂಗೆ ಮಾಡೋಣ ಅಂತ. ಅದು ಅವನಲ್ಲಿ ಇದೆ, ಅವನ ಪ್ರತಿಭೆ ಅವನಲ್ಲಿ ಇರೋದ್ರಿಂದ ಇವತ್ತು ಆ ಜಾಗ ಅವನಿಗೆ ಸಿಕ್ಕಿದೆ. ಅದು ನನಗೆ ತುಂಬ ಒಳ್ಳೇದಾಗಲಿ. ಹರ್ಷನಿಗೆ ಒಳ್ಳೇದಾಗುತ್ತೆ. ನಿನ್ನಲ್ಲಿ ಹಾರ್ಡ್ ವರ್ಕ್ ಇದೆ. ನಿರ್ದೇಶಕರು ಅಷ್ಟೇ ತುಂಬ ಓದ್ಕೊಂಡಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಅವರು ಇತಿಹಾಸದ ಬಗ್ಗೆ, ನಮ್ಮ ಮಣ್ಣಿನ ಬಗ್ಗೆ ತುಂಬ ತಿಳ್ಕೊಂಡಿರೋಂಥ ಒಬ್ಬ ನಿರ್ದೇಶಕರು. ಇವರು ವಿಷಯಗಳು ಜಾಸ್ತಿ ಇದೆ, ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ನಾನು ಅನ್ಕೊಂತೀನಿ. ನಿಮಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇನ್ನು ಚೇತನ್ ಕೇಶವ ಅವರು ಯಾವಾಗಲೂ ಹೊಟ್ಟೆ ಹಸ್ಕೊಂಡಿರುವಂಥ ಪ್ರಾಣಿಗಳು ಅಂತ ಹೇಳ್ತಿರ್ತೀನಿ. ಏನಾನ ಬರೀ ಓದು ಅದು ಮಾಡು, ಅದು ತಿಳ್ಕೊ ಬರೀ ವಿಷಯಗಳು ತಿಳ್ಕೊಳ್ಳೋದಾರೆ ಅಂತ ಇರೋರು. ಅವರು ಫಸ್ಟ್ ಟೈಮ್ ಲಿರಿಕ್ಸ್ ಬರ್ತಿದ್ದಾರೆ, ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಇನ್ನು ನನ್ನ ಡಾರ್ಲಿಂಗ್ ಮ್ಯೂಸಿಕ್ ಡೈರೆಕ್ಟ್ರು ಏನು ಹೇಳಿ, ಅಣ್ಣ ಇದು ಹಿಂಗೆ ಮಾಡ್ಬಿಡ್ತೀನಿ ಅಣ್ಣ ಹಂಗೆ ಮಾಡ್ಬಿಡ್ತೀನಿ ಅಣ್ಣ ಅಂತ ಹೇಳೋರು. ಅವರು ನಾವಿನ್ನೂ ಒಟ್ಟಿಗೆ ಕೆಲಸ ಮಾಡಿದ್ರು. ನನಗೂ ಅವ್ರಿಗೆ ತುಂಬ ಬಾಂಡಿಂಗ್ ಇದೆ. ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಕನ್ನಡದ ಮುಂದಿನ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಿರೋ ಅನ್ನೋ ಭರವಸೆ ನನಗಿದೆ. ಆಗಲಿ, ಒಳ್ಳೇದಾಗಲಿ, ಎಂಟೈರ್ ಟೀಮ್ ಒಳ್ಳೇದಾಗಲಿ. ಗಣೇಶ್ ಸರ್ ನಿಮ್ಗೆ ಒಳ್ಳೇದಾಗುತ್ತೆ, ಯಾಕಂದರೆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿದೆ. ಒಳ್ಳೇದಾಗುತ್ತೆ ಸರ್, ಎಲ್ಲರಿಗೂ ಒಳ್ಳೇದಾಗಲಿ. ಆಸಿನ್ ಭಾಯ್ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಕೂಡ ತಂಡದ ಮೇಲೆ ಯಾವಾಗಲೂ ಹೀಗೆ ಇರಲಿ. ಶಿವರಾಜ್ ಕೇರ್ಪಡೆ ಸರ್. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಹಾಗೆ ಗಣ್ಯರಿಗೂ ಕೂಡ ನಮಸ್ಕಾರ. ತ್ರಿಕಾರಂ ಅಂದ್ರೆ ಇತ್ತೀಚೆಗೆ ಬರ್ತಿರುವಂತಹ ಸಿನಿಮಾಗಳು ಟೈಟ್ಲಿಂದನೇ ಹೆಸರು ಮಾಡ್ತಿದ್ದಾರೆ, ವಿಶೇಷವಾದಂತಹ ಒಂದು ಟೈಟ್ಲ್ಗಳು. ಸೊ ತ್ರಿಕಾರಂ ಕೂಡ ನನಗೆ ಹಾಗೆ ಅನಿಸ್ತಾ ಇದೆ. ಜೊತೆಗೆ ಹೊಸಬರ ತಂಡ ಸೇರ್ಕೊಂಡು ಮಾಡಿರೋದು, ಆದ್ರೆ ಇಂಡಸ್ಟ್ರಿಗೆ ಇವರು ಹೊಸಬರಲ್ಲ, ಇಂಡಸ್ಟ್ರಿಗೆಲ್ಲ ಅಳಬರ ಇವರು. ತುಂಬಾ ಕೆಲಸ ಮಾಡಿರುವಂತವ್ರು. ಮತ್ತೆ ನಮ್ಮ ನಿರ್ದೇಶಕರು ಮಾತಾಡಿದ್ರು, ನನ್ನ ಊರಲ್ಲೇ ಸೆಟ್ ಹಾಕಿ ನಾನು ಮೊದಲನೇ ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು. ಹಾಡೆ ನಮ್ಮ ವೆಂಕಟ್ ಸರ್ ಹೇಳೋದೈತಲ್ಲ, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ. ವಾಪಸ್ ಅಲ್ಲೇ ಹೋಗ್ಬಿಟ್ಟು ನೀವು ಸಿನಿಮಾನ ಶೂಟ್ ಮಾಡ್ಕೊಂಡ್ ಬಂದಿದ್ದೀರಾ. ಸೊ ಒಳ್ಳೇದಾಗಲಿ ಸರ್ ನಿಮ್ಗೆ. ಹಾಗೆ ಸಾಂಗ್ಗಳನ್ನ ನೋಡ್ಬೇಕಾದ್ರೆ ಮತ್ತೆ ಟೈಟ್ಲನ್ನ ನೋಡ್ಬೇಕಾದ್ರೆ ನನಗೆ ಅನ್ಸಿದ್ದೇನು ಅಂತಂದ್ರೆ, ಯಾವುದಕ್ಕೂ ಸಂಬಂಧ ಇಲ್ಲ, ಇದೇನೋ ವಿಶೇಷವಾದ ಕಂಟೆಂಟ್ ಇರುವಂತ ಸಿನಿಮಾ ಅಂತ ಫಸ್ಟ್ ನೋಡಿದಾಗ ನನ್ಗೆ ಅನ್ನಿಸ್ತು. ಸೊ ಆಮೇಲೆ ಡೈರೆಕ್ಟರ್ ಬಂದು ಮಾತಾಡಬೇಕಾದ್ರೆ ಗೊತ್ತಾಯ್ತು, ಇಲ್ಲ ಕಂಟೆಂಟ್ ಬೇರೆನೇ ಇದೆ ಅಂತ. ಸೊ ಈಗ ತುಂಬಾ ಕಂಟೆಂಟ್ ಇರುವಂತ ಸಿನಿಮಾಗಳೇ ಗೆಲ್ತಾ ಬರ್ತಾ ಇರೋದು. ಸೊ ಹಾಗಾಗಿ ನಿಮ್ಮ ಕಂಟೆಂಟ್ಗೂ ಕೂಡ ಒಳ್ಳೇದಾಗ್ಲಿ, ಎಂಟೈರ್ ಟೀಮಿಗೆ ಒಳ್ಳೇದಾಗ್ಲಿ. ಜೊತೆಗೆ ಹರ್ಷ ಸರ್
ಸ್ಕ್ರೀನ್ ಮೇಲೆ ನೋಡಿ ತುಂಬಾ ಖುಷಿ ಆಯ್ತು ನಿಮ್ಮನ್ನ. ನಿರ್ದೇಶನ ಮಾಡಿದ್ರು, ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದಾರೆ, ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದಾರೆ, ಈಗ ನಾಯಕ ನಟರಾಗಿ ಬರ್ತಿದ್ದೀರಾ. ಸೊ ಇಲ್ಲಿಂದ ಬೇರೆ ಒಂದು ಮೈಲುಗಲ್ಲು ಶುರುವಾಗಿ ನಿಮ್ಗೆ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊಂತೀನಿ. ಸೊ ನಿಮ್ಮ ಶ್ರಮ ಕಾಣಿಸ್ತಾ ಇದೆ ನಿಜವಾಗ್ಲೂ. ನಾನು ಎಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ನಿರ್ದೇಶಕರಿಗೆ ಒಳ್ಳೇದಾಗ್ಲಿ, ನಾಯಕ ಹಾಗೂ ನಾಯಕಿ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.